ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಕನ್ನಡ ಭಾಷೆ ರಚನೆ ಮತ್ತು ಸ್ವರೂಪ, ಘಟಕ 1 ಧ್ವನಿ ರಚನೆ, ಪದರಚನೆ, ವಾಕ್ಯರಚನೆ, ಅವಧಿ 15, ತದ್ದಿತ ಪದಗಳ ವಿಶ್ಲೇಷಣೆ. ಕಲಿಕಾ ಉದ್ದೇಶಗಳು: ತದ್ದಿತ ಪದಗಳನ್ನು ತಿಳಿಯುವರು. ಕಲಿಕಾ ಫಲಿತಾಂಶಗಳು: ತದ್ದಿತ ಪದಗಳನ್ನು ಗ್ರಹಿಸುವರು. ತದ್ದಿತ ಪದಗಳ ವಿಶ್ಲೇಷಣೆ. ತದ್ದಿತ ಎಂದರೆ ತತ್ ಪ್ಲಸ್ ಹಿತ್, ಅಂದರೆ ಹಿತವಾಗಿ ಸೇರುವುದು ಎಂದರ್ಥ. ನಾಮಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳನ್ನು ಸೇರಿಸಿ ತದ್ದಿತಾಂತಗಳೆಂಬ ನಾಮಪದಗಳನ್ನು ಮಾಡಬಹುದು. ತದ್ದಿತ ಪ್ರತ್ಯಯವನ್ನು ಅಂತ್ಯದಲ್ಲಿ ಹೊಂದಿರುವ ಪದವೇ ತದ್ದಿತಾಂತ. ಉದಾಹರಣೆಗೆ ಗಮನಿಸುವುದಾದರೆ, ಗಂಧ ಪ್ಲಸ್ ಈಗ ಗಂಧಿಗ, ಹಡಪ ಪ್ಲಸ್ ಈಗ ಹಡಪಿಗ. ಇಲ್ಲಿ ಗಂಧ, ಹಡಪ ಇವು ನಾಮಪ್ರಕೃತಿಗಳು. ಈ ಪದಗಳಿಗೆ ಈಗ ಎಂಬ ಪ್ರತ್ಯಯ ಸೇರಿ ತದ್ದಿತಾಂತಗಳಾಗುತ್ತವೆ. ಇವುಗಳ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ತದ್ದಿತ ಪದಗಳನ್ನು ಪಡೆಯಬಹುದು. ಇದು ಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಒಂದು ವಿಧಾನವಾಗಿದೆ. ತದ್ದಿತ ಪದಗಳು: ಮೋಸಗಾರ. ಇಲ್ಲಿ ಮೋಸವನ್ನು ಎಂಬ ಪದದ ಮುಂದೆ ಮಾಡುವವನು ಎಂಬರ್ಥದಲ್ಲಿ ಗಾರ ಪ್ರತ್ಯಯವು ಸೇರಿಸಿ ಮೋಸವನ್ನು ಪ್ಲಸ್ ಗಾರ ಮಾಡುತ್ತೇವೆ. ಒಂದೇ ಪ್ರಕೃತಿಯ ಮೇಲೆ ಎರಡು ಪ್ರತ್ಯಯ ಸೇರುವುದಿಲ್ಲ. ಅನ್ನು ಎಂಬ ಪ್ರತ್ಯಯ ತೆಗೆದು ಮೋಸ ಪ್ಲಸ್ ಗಾರ, ಮೋಸಗಾರ. ಹೀಗೆ ಒಂದು ಹೊಸ ಪದ ರೂಪ ಸಿದ್ಧವಾಯಿತು. ಇಲ್ಲಿ ಗಾರ ಎಂಬುದೇ ತದ್ದಿತ ಪ್ರತ್ಯಯ. ಇದೇ ರೀತಿಯಲ್ಲಿ ಮಾಲೆಗಾರ, ಬಳೆಗಾರ, ಪಾಲುಗಾರ, ಛಲಗಾರ ಮುಂತಾದ ತದ್ದಿತ ಪದಗಳನ್ನು ಗಮನಿಸಬಹುದಾಗಿದೆ. ಕನ್ನಡಿಗ. ಕನ್ನಡವನ್ನು ಎಂಬುದರ ಮೇಲೆ ಬಲ್ಲವನು ಎಂಬರ್ಥದಲ್ಲಿ ಈಗ ಪ್ರತ್ಯಯ ಸೇರಿಸಿದಾಗ ಕನ್ನಡವನ್ನು ಪ್ಲಸ್ ಈಗ, ಕನ್ನಡ ಪ್ಲಸ್ ಈಗ ಕನ್ನಡಿಗ ಎಂಬ ರೂಪ ಸಿದ್ಧವಾಯಿತು. ಇಲ್ಲಿ ಈಗ ಎಂಬುದೇ ತದ್ದಿತ ಪ್ರತ್ಯಯ. ಇದೇ ರೀತಿ ಲೆಕ್ಕಿಗ, ಚೆನ್ನಿಗ, ಗಾಣಿಗ, ಗಂಧಿಗ ಮುಂತಾದ ತದ್ದಿತ ಪದಗಳನ್ನು ನೋಡಬಹುದು. ಹಾವಾಡಿಗ. ಹಾವು ಎಂಬ ಪದದ ಮೇಲೆ ಹಾವು ಪ್ಲಸ್ ಅನ್ನು ಪ್ಲಸ್ ಆಡಿಸುವವನು ಎಂಬ ಅರ್ಥದಲ್ಲಿ ಆಡಿಗ ಎಂಬ ತದ್ದಿತ ಪ್ರತ್ಯಯ ಬಂದು ಹಾವನ್ನು ಪ್ಲಸ್ ಆಡಿಗ, ಹಾವು ಪ್ಲಸ್ ಆಡಿಗ, ಹಾವಾಡಿಗ ಎಂಬ ರೂಪ ಸಿದ್ಧವಾಯಿತು. ಮಡಿವಳ. ಮಡಿಯನ್ನು ಮಾಡುವವನು ಎಂಬರ್ಥದಲ್ಲಿ ಒಳ, ವಾಳ ಎಂಬ ಪ್ರತ್ಯಯವು ಬಂದು ಮಡಿಯನ್ನು ಪ್ಲಸ್ ಒಳ ಮಡಿವಳ, ಮಡಿ ಪ್ಲಸ್ ಒಳ ಮಡಿವಳ ಎಂಬ ರೂಪ ಸಿದ್ಧವಾಯಿತು. ಇದೇ ರೀತಿ ಮಡಿವಾಳ, ಹಡಪವಳ ಪದಗಳನ್ನು ನೋಡಬಹುದು. ಅವಧಿಯ ಸಾರಾಂಶ. ತದ್ದಿತ ಪದಗಳನ್ನು ತಿಳಿಯುತ್ತಾರೆ. ವಿದ್ಯಾರ್ಥಿಗಳೇ, ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಓದಿಗಾಗಿ ಈ ಕೆಳಗೆ ಕಂಡುಬರುವ ಪರಾಮರ್ಶನ ಗ್ರಂಥಗಳನ್ನು ತಾವು ಓದಿ, ಗ್ರಹಿಸಿ, ಮನನ ಮಾಡಿಕೊಂಡು ಹೆಚ್ಚಿನ ಅಭ್ಯಾಸವನ್ನು ತಾವು ಮಾಡಬಹುದಾಗಿದೆ. ಧನ್ಯವಾದಗಳು.